ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲದರಿಂದ ಕೂಡ ಶೀಘ್ರವಾಗಿ ನೀವು ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಪರಿಹಾರಗಳು, ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆವಿರಲಿ, ಸಮಸ್ಯೆಗಳಿರಲಿ, ಸರಳ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾವು ದುಡ್ದಿರೋವಂಥ ಹಣ ನಮ್ಮ ಕೈ ಸೇರಬೇಕು. ಒಟ್ಟಾರೆ ನಾನು ಕಷ್ಟಪಟ್ಟಿದ್ದೀನಿ, ಅದು ನನಗೆ ಬರ್ತಾ ಇಲ್ಲ. ಇದು ತುಂಬ ಜನರ ಒಂದು ಸಮಸ್ಯೆ ಆಗಿರುತ್ತೆ. ಕೆಲವೊಂದು ಬಾರಿ ಎಲ್ರಿಗೂ ಇದರ ಅನುಭವ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನೋಡಬೇಕು ಅಂತಂದರೆ ಅಫಿಷಿಯಲ್ ಡಿಲೇ ಆಗ್ತಾ ಇರುತ್ತೆ. ಈ ಒಂದು ಗೌರ್ಮೆಂಟ್ ಕೆಲಸ ಆಗಬೇಕು, ನಮಗೆ ಅಲ್ಲಿಂದ ಏನಾದರೂ ಫೇವರ್ ಆಗಬೇಕು ಅಂತಂದರೆ. ಸೊ ಸರ್ಕಾರಿ ಕೆಲಸಗಳು ಕೂಡ ನಮಗೆ ಸಕ್ಸಸ್ನ ಕಾಣಬೇಕು, ಅಥವಾ ನಾವು ದುಡ್ದಿರೋವಂಥ ಹಣ ನಮ್ಮ ಕೈ ಸೇರಬೇಕು ಅಂತಂದರೆ ಯಂತ್ರ, ಮಂತ್ರ, ತಂತ್ರ ಯಾವುದು ಮಾಡಿದ್ರೆ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ನಾವು ಮಾಡೋದರಲ್ಲಿ ಯಾವುದಾದ್ರೂ ಒಂದು ಪರಿಪೂರ್ಣವಾಗಿ ಮಾಡ್ತಾ ಬಾ ಅಂತ ಹೇಳ್ತಾನೆ. ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಯಾರನ್ನು ಯಾವುದು ಕೈ ಹಿಡಿಯುತ್ತೋ ಗೊತ್ತಿಲ್ಲ. ಬಟ್ ಅದು ಪ್ರತಿಯೊಬ್ಬರೂ ಕೈ ಹಿಡಿಯಲೇಬೇಕು. ಅದಕ್ಕೆ ಹೇಳ್ತಾನೆ, ನೀವು ಏನೇ ಆಗಿದ್ರೂ ಸರಿ ಪ್ರಯತ್ನ ನಿಲ್ಲಿಸಬಾರ್ದು ಅಂತ. ಆ ಪ್ರಯತ್ನದಲ್ಲಿ ನಮ್ಮ ಕಣ್ಣು ಮುಂದೆ ಕೆಲವು ಕಾಣ್ತಿರ್ತವೆ. ಆ ಕಣ್ಣು ಮುಂದೆ ಕಾಣುವಂಥದ್ದು ಒಬ್ಬರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ನಿಮ್ಮ ಮುಂದೆ ಇದನ್ನು ಎಕ್ಸಾಂಪಲ್ ಹೇಳಿ ಮುಂದಕ್ಕೆ ಹೋಗ್ತೀನಿ. ನಾನು ಕಣ್ಣು ಮುಂದೆ ಕಾಣಿಸೋದು ಅಂತಂದಾಗ, ಈಗ ಮೊನ್ನೆ ಅಷ್ಟು ಎಲೆಕ್ಷನ್ ಆಗಿದ್ದು, JDS ಕಡೆಯವರು ಬಂದಿತ್ತು. ನನಗೆ ಬಹಳ ಆತ್ಮೀಯರವರು, ಅಂದರೆ ಪ್ರತಿನಿತ್ಯ ನನ್ನ ಒಡನಾಟದಲ್ಲಿರೋವಂಥವ್ರು. ಹಾಗಂತೇಳಿ ಒಂದು ದಿನದಲ್ಲೇ ಕಾಣಿಸಿಲ್ಲ ಅಂತಂದರೆ ನನಗೆ ಕರೆಯಾದರೂ ಮಾಡಿ ಮಾತಾಡ್ತಿರ್ತಾರೆ. ಅವರು ಆ JDS ಇರ್ತಕ್ಕಂಥ ದೊಡ್ಡ ದೊಡ್ಡ ಲೀಡ್ರ್ಗಳವರು. ಗುರುಗಳೇ, ನಮ್ಮ ಎಲೆಕ್ಷನ್ ಏನಾಗ್ಬೋದು ಅಂತ ಕೇಳಿದ್ರು. ನಾನು ಅವ್ರಿಗೊಂದು ಸೆಕೆಂಡ್ ಕೂಡ ಟೈಮ್ ತೊಗೊಳ್ದೆ ಹೇಳಿರ್ತೀನಿ. ಮತ್ತು ಇದನ್ನು ಒಂದು ಎಪಿಸೋಡ್ ಕೂಡ ನಾವೇನು ಮಾಡಲಿಲ್ಲ. ಅಂದರೆ ನಾವು ಮಾಡಿ ಏನೋ ಗಿಚ್ಕೊಳ್ಬೇಕು ಅಂತಲ್ಲ ಇದು. ಅವರು ಕೇಳಿದಾಗ JDS ಇರ್ತಕ್ಕಂಥವ್ರು ಯಾವಾಗ ಬಂದು ಹೋಗೋವಂಥವ್ರವರು ಗೌಡ್ರು ಅಂಥೇಳಿ ಒಬ್ಬರು, ಪ್ಲಸ್ ಸುರೇಶ್ ಅಂಥೇಳಿ, ರೇವಣ್ಣ ಅಂಥೇಳಿ, ಇವರುಗಳು ಬಂದಾಗ ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡ್ರು ಅವರು. ಹೇಳ್ತೀನಿ ಕೂತ್ಕೊಳ್ಳಿ ಅಂದೆ. ನೀವು ಬಂದಿದ್ದೀರಿ ಅಂಥೇಳಿ ನಾನು ನಿಮ್ಮದೇನು ಮಾತಾಡಲ್ಲ. ಅಂದರೆ ನೀವು ಬಂದಿದ್ದೀರಿ ಅಂತೇಳಿ ನಿಮ್ಮ ಕಡೆ ಮಾತಾಡಿ ನಾನು ಒಳ್ಳೆಯವನು ಅನ್ಸ್ಕೊಳ್ಳೋಕ್ಕೋ ಇದೇನು ನಡೆಯಲ್ಲ ನನ್ನ ಬಳಿ. ಯಾಕೆ ನಡೆಯಲ್ಲ ಅಂದರೆ ಏನಿರುತ್ತೋ ಅದನ್ನು ನಾನು ಹೇಳಬೇಕಾಗುತ್ತೆ. ನನ್ನ ಕಣ್ಣು ಮುಂದೆ ಏನು ಕಾಣಿಸುತ್ತೋ ಅದನ್ನಷ್ಟೇ ನಾನು ಮಾತಾಡ್ತೀನಿ. ಇಷ್ಟ ಇದೆಯಾ ಅಂತಂದೆ. ಖಂಡಿತ ಹೇಳಿ ಗುರುಗಳು, ಪರವಾಗಿಲ್ಲ ಅಂತಂದರು. ಈಗ ನೀವು ಬಹಳ ವರ್ಷಗಳಿಂದ ಇದ್ದೀರಿ. ದೇವೇಗೌಡನ ದೇವರು ಅಂತಾರೆ ಇವರೆಲ್ಲ ಕೂಡ. ನಮ್ಮ ಪಾಲಿಗೆ ದೇವರು ಅಂತ ಕರೀತಾರೆ ಇವರೆಲ್ಲ ಕೂಡ. ಹಾಗಂತೇಳಿ ನಿಮ್ಮನ್ನು ಹೊಗಳೋದು ನನಗೆ ಬರಲ್ಲ. ಅದೇನಿದೆ ಸತ್ಯಾಂಶ ಮಾತ್ರ ಹೇಳ್ತೀನಿ ನಾನು. ಇದನ್ನು ಯಾಕೆ ಹೇಳ್ತೀನಿ ನಾನು ಅಂತಂದರೆ, ನಾನೊಂದು ಪ್ರತಿನಿತ್ಯದ ಒಂದು ಅನುಷ್ಠಾನ ಜೊತೆ ಇರೋದ್ರಿಂದ. ಹಾಗಂತೇಳಿ ನಂದೇನೋ ದೊಡ್ಡಸ್ತಿಗೆ ಅಂತ ತಿಳ್ತಿಲ್ಲ. ಇಲ್ಲಿ ಕಣ್ಣ ಮುಂದೆ ಗೋಚರ ಮಾಡಿಸುತ್ತೆ. ನೀವು ಒಂದನ್ನು ಹಿಡ್ಕೊಂಡ್ರೆ, ಏನೋ ಒಂದನ್ನು ಹಿಡ್ಕೊಂಡ್ರೆ, ಆವಾಗ ನಿಮ್ಮ ಆಪೋಸಿಟ್ ವ್ಯಕ್ತಿ ಗೆಲ್ತಾನೆ ಅಂತಂದೆ. ನಾನು ಟೈಮ್ ತೊಗೊಳ್ಳಿಲ್ಲ ತುಂಬ. ಅವರಿಗೆ ಹಾಗೂ ಹೀಗೂ ಎಲ್ಲ ಗುರುಗಳೇ ನಮ್ಮವರೇ ಗೆಲ್ತಾರೆ ಅಂತಂದರೆ, ಸರ್ ನಾನು ಯಾಕೆ ಕೇಳಿದ್ರೆ ನಿಮ್ಮವ್ರು ಗೆಲ್ತಾರ ಅದನ್ನು ನಾನು ಏನಕ್ಕೆ ಬೇಕಿದ್ದೀನಿ, ಯಾಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದೆ. ಅವ್ರಿಗೆ ಲಾಸ್ಟಲ್ಲಿ ಭಾಳ ಆಶ್ಚರ್ಯ ಆಯಿತು. ಗುರುಗಳು, ನೀವು ಹೇಳ್ದಂಗೆ ಆಯಿತು ಅಂತಂದರು. ಇನ್ನೊಂದು 2 ದಿನ ಇದೆ. 1 ವಾರ ಪೂರ್ತಿ ವಾರ ಭವಿಷ್ಯ ಅಂತ ಮಾತಾಡಿದ್ರೆ, ಆ ವಾರ ಭವಿಷ್ಯ ಅಂತ ಮಾತಾಡಿದಾಗ ಯೋಗೇಶ್ವರಿಗೆ ಬಲ ಇದೆ. ಲಾಸ್ಟಲ್ಲಿರ್ತಕ್ಕಂತಹ ಒಂದು 3 ದಿನ ನಿಖಿಲ್ ಕುಮಾರಸ್ವಾಮಿಗಿದೆ. ಆ 3 ದಿನ ಏನಾದರೂ ಇವ್ರಿಗೆ ಬೇಜವಾಬ್ದಾರಿತನ ಮಾಡಿದ್ರೆ ಕಷ್ಟ ಇದೆ, ಚಾನ್ಸೇ ಇಲ್ಲ. ಈತನಿಗೆ 1 ವಾರ ಬಹಳಷ್ಟು ಎಫರ್ಟ್ ಹಾಕಿರ್ತಾರೆ. ಆ 3 ದಿನ ಅವರು ಯೂಸ್ ಮಾಡ್ಕೋಬೋದು, ಇವರು ಯೂಸ್ ಮಾಡ್ಕೋಬೋದು. ಆದರೆ ಬಲ ಹೆಚ್ಚಿಗೆ ಯಾರಿಗಿದೆ ಅಂತಂದರೆ ಇವರಿಗಿದೆ. ಇದನ್ನೆಲ್ಲ ಕೂಡ ನಾನು ಬರೆದು ನೀಟಾಗಿ ತೋರಿಸಿ ಅವ್ರಿಗೆ ಹೇಳಿದ್ದೆ. ಆಮೇಲೆ ಲಾಸ್ಟಲ್ಲಿ 3 ದಿನ ಅವರು ಬಹಳ ವರ್ಕೌಟ್ ಆಯಿತು ಅಂತ ಏನೇನೋ ಮಾತಾಡಿದ್ರು. ಆದರೆ ಭಾಗಶಃ ನಿಮಗೆ ಕೊಡ್ಬೋದು. ನಾನೇನು ಹೇಳ್ತೀನಿ ಅಂತಂದರೆ, ಇದು ಹಣ್ಣು ಆಗಿದೆಯಾ ಆಗಿಲ್ವಾ ಅನ್ನೋದು ನಿಮಗೆ ಮಾವಿನ ಹಣ್ಣು ಹಿಡ್ಕೊಂಡಾಗ ಗೊತ್ತಾಗ್ಬಿಡುತ್ತೆ, ಅಥವಾ ಅದು ಕಾಯಿನ ಅಂತ. ನನಗೆ ಹಾಗೆ ಗೋಚರ ಆದಾಗ ಲೆಫ್ಟು ರೈಟು ಏನೂ ನೋಡದೆ ನಾನು ಹಾಗೆ ಹೇಳ್ತೀನಿ ಅನ್ನೋದು ಮಾತ್ರ. ಯಾರಿಗಾದರೂ ಬಂದಾಗ, ಇನ್ನು ಯಾರೊಬ್ಬರು MP ಬಂದಿದ್ದರು, ನೀವು ಎಲ್ಲಲ್ಲರಿ ಅಂತಂದಾಗ ಬೇಜಾರು ಮಾಡ್ಕೊಂಡೋದ್ರು, ಕೋಪ ಮಾಡ್ಕೊಂಡೋದ್ರು, ಇದು ನನ್ನ ಬಳಿ ನಡೀತವೆ. ಉಬ್ಬಿಸ್ಬಿಟ್ಟು ಅವ್ರನ್ನ ನಿನ್ಗೆ ಗೆಲ್ತಿಯ ಕಣಯ್ಯ ಅಂತ ಒಂದು ಹಾರ ತುರಯ್ಯ ನಾನು ಹಾಕ್ಬಿಟ್ಟು ಬ್ಲೆಸ್ ಮಾಡಲ್ಲ. ನಾನು ಏನಿದೆ ಅದನ್ನು ಹೇಳ್ತೀನಿ, ಬ್ಲೆಸ್ ಮಾಡ್ತೀನಿ. ಆಗಲ್ಲ.
ಆವಾಗ ಬೈಕೊಂಡು ಹೋಗ್ತೀರಿ ನೀವು, ಆವತ್ತು ಒಪ್ಕೊಳ್ತೀರಿ. ಇದು ಸ್ವಲ್ಪ ಅದಕ್ಕೆ ನಾನು ನನ್ನ ಸಿದ್ಧಿಯ ಮಂತ್ರದಲ್ಲಿ ಯಾಕೆ ಹೇಳ್ತೇನೆ ಅಂತಂದರೆ, ಈಗ ನೀವು ಕೇಳ್ತಿರೋದಕ್ಕೊಂದು ರಿಲೇಟೆಡ್ ಹೆಂಗೆ ಅಂತಂದರೆ, ಇದು ಈ ಓಂ ಲಿಂ ಇಂದ್ರಾಯ ನಮಃ, ಓಂ ಹಾಂ ಇಂದ್ರಾಯ ನಮಃ, ಇದನ್ನೇನಾದರೂ ಚಿನ್ನದ ತಗಡಲ್ಲಿ, ಏನು 1 ಗ್ರಾಮ್ಗೆಲ್ಲ ಬರುತ್ತೆ, ಆ್ಯಕ್ಚುಲಿ ಅರ್ಧ ಗ್ರಾಮ್ಗೆ 1 ತಗಡು ಬರುತ್ತೆ, ಅದು ಚಿನ್ನದ ತಗಡಲ್ಲಿ ಬರೆದು ಬಿಟ್ಟು ಇವರನ್ನು ಒಂದು ತಾಯ್ತದಲ್ಲಿ ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಳ್ಳೋ ಮುನ್ನ ಅದಕ್ಕೆ ಪೂಜಿಸಬೇಕು. ಇಂದ್ರನಿಗೆ ಈ ಭೂತಾಳಿಗಡ್ಡೆ ಅಂತ ಬರುತ್ತೆ. ಈ ಭೂತಾಳಿಗಡ್ಡೆ ತುಪ್ಪದೊಂದಿಗೆ ಹೋಮವನ್ನು ಮಾಡಿ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ, ಹೊರಗಡೆ ಆ ಹೋಮ ಮಾಡಿದ ಜಾಗದಲ್ಲಿ ಮೊಸರು ಮತ್ತು ಅನ್ನವನ್ನು ಬಲಿ ಹಾಕಿದ್ರೆ ಇವ್ರ ಕೆಲಸ ಸಕ್ಸಸ್. ಹೇಗೆ ಈಗ ಜಾಬಲ್ಲಿ ನಾನು ತುಂಬ ಒದ್ದಾಟ ಮಾಡ್ತಿದ್ದೀನಿ ಅನ್ನೋದರಿಂದ ಹಿಡಿದು, ಆಮೇಲೆ ಸರ್ಕಾರಿ ನೌಕರಿಯನ್ನು ನಾನು ಗಿಡಿಸಲೇಬೇಕು, ಸರ್ಕಾರಿ ನಾನೊಂದು ಇಂದ್ರ ಪದವಿಯನ್ನು ಪಡ್ಕೊಳ್ಳಬೇಕು ಅನ್ನೋದಾದರೆ ಇದು ತಂತ್ರ. ಇಲ್ಲಿ ಹೋಮವನ್ನು ಹೇಳ್ತಾನೆ. ಆ ಹೋಮವನ್ನು ಗೊತ್ತಿರೋರಿಗೆಲ್ಲ ಕರೆಕ್ಟಾಗಿ ಮಾಡಿಸ್ಕೊಳ್ತೀನಿ ಅಂತಂದರೆ 100ಕ್ಕೆ 100 ನೀವು ಪಡ್ಕೊಳ್ಬೋದು, ನೀವು ಮಾಡ್ಕೊಳ್ಬೋದು. ಇದು ಸಾಧ್ಯ ಇದೆ, ಬಹಳಷ್ಟು ಸಾಧ್ಯವಿದೆ. ಕೆಲವೊಬ್ಬರು ಬಂದು ಕೂತ್ಕೊಂಡಾಗ ನಿನಗೆ ಬಹಳ ಯೋಗ ಇದೆ ಕಣಯ್ಯ, ನೀನು ಅದ್ಭುತವಾಗಿ ಈ ಬಿಸ್ನೆಸ್ ಮಾಡೋದು ನಾನೇ ಹೇಳ್ತೀನಿ. ಅವನಿಗೆ ಅದು ಆಗಲ್ಲ ಅಂತ ಹೇಳ್ತಾನೆ. ಒಂದು ಸಲ ಅಂದ್ಕೊಂಡಿದ್ದೆ ಗುರುಗಳು ಮಾಡಬೇಕು ಅಂತ, ನನಗೆ ಅಷ್ಟು ಶಕ್ತಿ ಇಲ್ಲ, ಈಗ ಸ್ಟಾರ್ಟ್ ಮಾಡು, ಶಕ್ತಿ ತಂತಾನೆ ಬರುತ್ತೆ. ಆಮೇಲೆ ಕೆಲವೊಬ್ಬರು ನೋಡಿದ ಕೂಡ ನಂಗೆ ಗೊತ್ತಾಗ್ಬಿಡುತ್ತೆ, ಇವನು ರಾಜಕೀಯಕ್ಕೆ ಫಿಟ್ ಇರ್ತಾನೆ, ಪಾಪ ಹಿಂದುಳಿದಿರ್ತಾನೆ, ಪಾಪ ಆರ್ಥಿಕ ಅಭಿವೃದ್ಧಿ ಇರಲ್ಲ, ಅದಕ್ಕಾಗಿ ಇರ್ತವೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಭಗವಂತ ಇಲ್ಲಿ ಯಾವುದೇ ಮನುಷ್ಯನನ್ನಾಗಲಿ, ಯಾವುದೇ ಪ್ರಾಣಿಯನ್ನಾಗಲಿ, ಯಾವುದೇ ಒಂದು ಸಸ್ಯ ಸಂಪತ್ತನ್ನಾಗಲಿ ಅವನು ವೃಥಾ ನಿರ್ಮಾಣ ಮಾಡಿಲ್ಲ, ಇಲ್ಲಿ ಸೃಷ್ಟಿ ಮಾಡಿಲ್ಲ. ಇಲ್ಲಿ ಎಲ್ಲವನ್ನೂ ಉಪಯೋಗವೇ. ಅಯೋಗ್ಯನೋ ಅಂತೇಳಿ ಸೃಷ್ಟಿಲಿ ಇಲ್ಲವೇ ಇಲ್ಲ, ಆದರೆ ನಾವು ಅಯೋಗ್ಯರಾಗಿದ್ದೀವಿ ಅಷ್ಟೇ. ಅವನ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ಅದು. ಅದಕ್ಕೆ ಯೋಗ್ಯವಾಗಿ ನೀವು ಬಳಸ್ಕೊಂಡ್ರೆ ಯೋಗ್ಯದ ಫಲವನ್ನೇ ಪಡ್ಕೊಳ್ತೀವಿ. ಇನ್ನು ವೇದ ಬಹಳಷ್ಟು ಮಾತಾಡುತ್ತೆ. ಇಂದ್ರಂ ವ ವಿಶ್ವತಸ್ವರಿ ಹವಾಮಹೇ ಜನೇ ಏಭ್ಯ ಅಸ್ಮಾಕಮಸ್ತು ಕೇವಲ ಅನ್ನೋದರಿಂದ ಪಾಯಸವನ್ನು ಏನಾದರೂ ಆಹುತಿಯ ಕೊಟ್ಟಿದ್ದೆ ಆದರೆ ಕಟ್ಟಿಟ್ಟ ಬುತ್ತಿ ಇಂದ್ರ ಪದವಿ. ಆ ಇಂದ್ರ ಭಾಳ ಖುಷಿ ಪಡ್ತಾರಂತೆ. ನೀವೇನಾದರೂ ಯಜ್ಞದ ಮುಖಾಂತರವೇ ನೀವು ದೇವತೆಗಳನ್ನು ತೃಪ್ತಿಪಡಿಸಲಿಕ್ಕಿರ್ತಕ್ಕಂತಹ ರಾಜಮಾರ್ಗ. ಅದೇ ಅದು ತಂತ್ರದಲ್ಲಾಗಿರಲಿ, ಯಂತ್ರದಲ್ಲಾಗಿರಲಿ, ಮಂತ್ರದಲ್ಲಾಗಿರಲಿ ಅಳವಡಿಸಿದ್ದರೆ ಇಲ್ಲಿ ಪ್ರತಿ ಅಕ್ಷರವೂ ಕೂಡ ಮಂತ್ರವೇ. ನೀವು ಬಾಯಿ ಬಿಟ್ಟು ಯಾರನ್ನಾದ್ರೂ ಕರೀತಿರೋ ಅಲ್ಲೊಂದು ಶಕ್ತಿ ಇರುತ್ತೆ, ಅದಕ್ಕೊಂದು ಎನರ್ಜಿ ಇರುತ್ತೆ. ಅದಕ್ಕಾಗಿ ಅಷ್ಟು ಶಕ್ತಿ ಇರುತ್ತೆ, ಅಂಥ ಶಕ್ತಿಯನ್ನು ನೀವು ಪಡ್ಕೊಳ್ಬೋದು. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಯಾವ ಒಂದು ತಂತ್ರವನ್ನು ನಾವು ಫಾಲೋ ಮಾಡಬೇಕು ಅಂತ ತಿಳಿಸಿರಿ. ಅದ್ರ ಜೊತೆಯಲ್ಲಿ ನೀವು ಪ್ರಿಡಿಕ್ಟ್ ಮಾಡಿದಾಗೆ ರಿಸಲ್ಟ್ಸ್ ಕೂಡ ಬಂದಿದೆ ಅಂತ ನಾನು ಆಗಲೇ ಹೇಳಬೇಕು ಅಂತ ಅಂದ್ಕೊಂಡೆ. ಅದೇ ರೀತಿ ಬಂದಿದೆ. ಎಲ್ಲೋ ಒಂದು ಕಡೆ ಹೊಗಳಿಕೆ ಮಾತುಗಳಲ್ಲ, ನಿಮ್ಮ ಆಶೀರ್ವಾದ ಅವ್ರ ಮೇಲಿರುತ್ತೆ. ಆದರೆ ಏನು ಬರುತ್ತೆ ಅದನ್ನೇ ನೀವು ನೇರವಾಗಿ ತಿಳಿಸ್ತೀರಾ. ಅದು ನಿಜವಾಗ್ಲೂ ಭಾಳ ಇಷ್ಟ ಆಯಿತು ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.